ಜಾಸ್ತಿ ಆದಷ್ಟು ಇನ್ನೂ ಹೆಚ್ಚೆಚ್ಚು ಪ್ರದಕ್ಷಿಣೆಯನ್ನು ಹಾಕ್ಬೋದು. ಆಗಲ್ಲಪ್ಪ ಅಂದರೆ 3ರಿಂದ 5 9 ಹಾಕಿ ರಾಯರ ಒಂದು ಸೇವೆಯನ್ನು ಮಾಡಿ ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ. ರಾಯರ ಭಕ್ತರ ಕಷ್ಟಗಳು ಪರಿಹಾರ ಆಗೋದು ಇದರಿಂದ ಅಂತೂ ಸತ್ಯ. ಹಾಗಾಗಿ ಭಕ್ತಿಯಿಂದ ರಾಯರ ಆರಾಧನೆ ಮಾಡಿದ್ದಲ್ಲಿ ಅವರ ಕೃಪೆಗೆ ಪಾತ್ರರಾಗ್ತಕ್ಕಂಥ ಅವಕಾಶ ಇಲ್ಲಿದೆ. ರಾಯರ ನಂಬಿ ಬದುಕುವವರಿಗೆ ರಾಯರಿದ್ದಾರೆ ಎಂಬುದಕ್ಕೆ ತಮ್ಮ ಇರುವಿಕೆಯನ್ನು ತೋರಿಸುತ್ತಾರಲ್ಲ. ಗತಿ ಇಲ್ಲದವನಿಗೆ ದೇವರೇ ಗತಿ ಎಂಬಂತೆ ನಮ್ಮಂತಹ ರಾಯರ ಭಕ್ತರಿಗೆ ಅವರೇ ಸರ್ವಸ್ವ, ಅವರೇ ಎಲ್ಲ. ರಾಯರಿದ್ದಾರೆ ಎಂಬ ಜಪ ಸಾಕು. ಎಲ್ಲರಿಗೂ ಒಳಿತನ್ನು ಮಾಡಲಿ ನಮ್ಮ ರಾಯರು. ರಾಯರನ್ನು ನಂಬಿ ನಾವು ಬದುಕೋಣ. ರಾಯರ ಸೇವೆಯನ್ನು ಸಣ್ಣ ಮಟ್ಟದಲ್ಲಾದರೂ ಕೈಲಾದಷ್ಟು ನಾವು ಮಾಡ್ತಾ ರಾಯರ ಪ್ರೀತಿಗೆ ಪಾತ್ರರಾಗೋಣ ಸ್ನೇಹಿತರೆ. ಸೊ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ದೇ ರಾಯರ ಸೇವೆಯನ್ನು ಮಾಡೋಣ. ಇದರ ಜೊತೆ ನಿಮಗೆ ರಾಯರ ಒಂದು ಬೃಂದಾವನ ರಂಗೋಲಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಧ್ಯವಾದಷ್ಟು ಪ್ರತಿದಿನ ರಾಯರ ಬೃಂದಾವನದ ರಂಗೋಲಿಯನ್ನು ಹಾಕಿ ನಾವು ರಾಯರ ಪ್ರೀತಿಗೆ ಪಾತ್ರರಾಗೋಣ, ಅವರ ಆಶೀರ್ವಾದವನ್ನು ಪಡೆಯೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮೊದಲನೇ ಸಾರಿ ನೋಡ್ತಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಹಾಯ್, ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ರಾಯರನ್ನ ನೆನೆಯುತ್ತಾ ರಾಯರ ಭಕ್ತರಿಗೆ ಇದು ಅತ್ಯಂತ ಪರ್ವಕಾಲ ಎಂದೇ ಹೇಳ್ಬೋದು. ಯಾಕೆಂದರೆ ಮಾರ್ಚ್ 6ರಂದು ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ, ಅದು ಗುರುವಾರವೇ ಬಂದಿರೋದು. ಇಂದು ರಾಯರ ಜನ್ಮದಿನ. ಅದನ್ನ ರಾಯರ ವರ್ಧಂತಿ ಅಂತ ಕೂಡ ಕರೆಯಲಾಗುತ್ತೆ. ಇದು ತುಂಬ ಶ್ರೇಷ್ಠವಾದ ದಿನವಾಗಿರೋದ್ರಿಂದ ಇಂದಿಗೆ ರಾಯರು ಅವತರಿಸಿ, ಅಂದರೆ ಅವರ ಒಂದು ಜನ್ಮದಿನವಾಗಿ 430 ವರ್ಷಗಳಾಗಿದೆ. ಸೊ ಹಾಗಾಗಿ ಇಂದು ಅತ್ಯಂತ ಒಂದು ವಿಶೇಷವಾದಂತಹ ದಿನ ಅಂತಲೇ ಹೇಳ್ಬೋದು. ಇದು ರಾಯರ ಭಕ್ತರಿಗೆ ಅತ್ಯಂತ ಶ್ರೇಷ್ಠವಾದಂತಹ ದಿನವಾಗಿದೆ. ಅದರಲ್ಲೂ ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೆ ರಾಯರ ಸಪ್ತೋತ್ಸವದ ಪರ್ವಕಾಲ ಅಂತ ಹೇಳ್ತಾರೆ. ಹಾಗಾಗಿ ಈ 7 ದಿನಗಳ ಕಾಲ ರಾಯರ ಸೇವೆಯನ್ನ ಮಾಡೋದ್ರಿಂದ ರಾಯರ ಪ್ರೀತಿಗೆ ಪಾತ್ರರಾಗ್ತಕ್ಕಂಥ ಅವಕಾಶ ಸನ್ನಿಹಿತವಾಗುತ್ತಿದೆ. ಇಂತಹ ಅವಕಾಶದಲ್ಲಿ, ಇಂತಹ ದಿನಗಳಲ್ಲಿ ರಾಯರ ಸೇವೆಯನ್ನು ಕೈಲಾದಷ್ಟು ಮಾಡೋಣ. ರಾಯರ ಅಕ್ಷರ ಮಾಲಿಕೆ, ಬೃಂದಾವನ ಸೇವೆ, ರಂಗೋಲಿ ಸೇವೆ, ಅಷ್ಟೋತ್ತರ ಸೇವೆ ಅಥವಾ ಹೆಜ್ಜೆ ನಮಸ್ಕಾರ, ಇದ್ಯಾವುದು ನಮ್ಮ ಕಡೆಯಿಂದ ಆಗಲ್ಲಪ್ಪ ಅಂತ ಹೇಳಿದ್ರೆ ಪ್ರತಿದಿನ ಚಿಕ್ಕದಾಗಿ ರಾಯರಿಗೆ ಒಂದು ತುಪ್ಪದ ದೀಪವನ್ನ ಹಚ್ಚಿ 3, 5, 9 ಹೀಗೆ ಜಾಸ್ತಿ ಆದಷ್ಟು ಇನ್ನೂ ಹೆಚ್ಚೆಚ್ಚು ಪ್ರದಕ್ಷಿಣೆಯನ್ನು ಹಾಕ್ಬೋದು. ಆಗಲ್ಲಪ್ಪ ಅಂದರೆ 3ರಿಂದ 5, 9 ಹಾಕಿ ರಾಯರ ಒಂದು ಸೇವೆಯನ್ನು ಮಾಡಿ ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ. ರಾಯರ ಭಕ್ತರ ಕಷ್ಟಗಳು ಪರಿಹಾರ ಆಗೋದು ಇದರಿಂದ ಅಂತೂ ಸತ್ಯ. ಹಾಗಾಗಿ ಭಕ್ತಿಯಿಂದ ರಾಯರ ಆರಾಧನೆ ಮಾಡಿದ್ದಲ್ಲಿ ಅವರ ಕೃಪೆಗೆ ಪಾತ್ರರಾಗ್ತಕ್ಕಂಥ ಅವಕಾಶ ಇಲ್ಲಿದೆ. ರಾಯರ ನಂಬಿ ಬದುಕುವವರಿಗೆ ರಾಯರಿದ್ದಾರೆ ಎಂಬುದಕ್ಕೆ ತಮ್ಮ ಇರುವಿಕೆಯನ್ನು ತೋರಿಸುತ್ತಾರಲ್ಲ. ಗತಿ ಇಲ್ಲದವನಿಗೆ ದೇವರೇ ಗತಿ ಎಂಬಂತೆ ನಮ್ಮಂತಹ ರಾಯರ ಭಕ್ತರಿಗೆ ಅವರೇ ಸರ್ವಸ್ವ, ಅವರೇ ಎಲ್ಲ. ರಾಯರಿದ್ದಾರೆ ಎಂಬ ಜಪ ಸಾಕು.
ಎಲ್ಲರಿಗೂ ಒಳಿತನ್ನ ಮಾಡಲಿ ನಮ್ಮ ರಾಯರು. ರಾಯರನ್ನ ನಂಬಿ ನಾವು ಬದುಕೋಣ. ರಾಯರ ಸೇವೆಯನ್ನ ಸಣ್ಣ ಮಟ್ಟದಲ್ಲಾದರೂ ಕೈಲಾದಷ್ಟು ನಾವು ಮಾಡ್ತಾ ರಾಯರ ಪ್ರೀತಿಗೆ ಪಾತ್ರರಾಗೋಣ ಸ್ನೇಹಿತರೆ. ಸೊ ಇಂಥ ಒಂದು ಒಳ್ಳೆಯ ಅವಕಾಶವನ್ನ ಮಿಸ್ ಮಾಡ್ದೇನೆ ರಾಯರ ಸೇವೆಯನ್ನ ಮಾಡೋಣ. ಇದರ ಜೊತೆ ನಿಮಗೆ ರಾಯರ ಒಂದು ಬೃಂದಾವನ ರಂಗೋಲಿಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಧ್ಯವಾದಷ್ಟು ಪ್ರತಿದಿನ ರಾಯರ ಬೃಂದಾವನದ ರಂಗೋಲಿಯನ್ನ ಹಾಕಿ ನಾವು ರಾಯರ ಪ್ರೀತಿಗೆ ಪಾತ್ರರಾಗೋಣ, ಅವರ ಆಶೀರ್ವಾದವನ್ನ ಪಡೆಯೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮೊದಲನೇ ಸಾರಿ ನೋಡ್ತಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.